ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಬಂದು ಈಸಿಯಾಗಿ ನೂಡಲ್ಸ್ನ ಯಾವ ರೀತಿ ಮನೇಲಿ ಮಾಡೋದು ಆ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಒಂದು ಕಡಾಯಲ್ಲಿ ವಾಟರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಒಂದು 1 ml ಅಷ್ಟು ಆಯಿಲ್ ಹಾಕ್ಬಿಟ್ಟು ಅಲ್ಲಿಗೆ ಅಕ್ಕ ನೂಡಲ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಾಕಿ ಅದು ನೀಟಾಗಿ ಬಾಯ್ಲ್ ಆಗಬೇಕು. ಈ ನೂಡಲ್ಸ್ ಬಂದು ನಾವು ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು, ಅಲ್ಲಿ ತನಕ ಬಾಯ್ಲ್ ಮಾಡ್ಕೋಬೇಕು. ಅದಾದಮೇಲೆ ವಾಟರ್ ಮತ್ತು ನೂಡಲ್ಸ್ನ ಸೆಗ್ರಿಗೇಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಸಪ್ರೇಟ್ ಮಾಡ್ಕೊಂಡ ತಕ್ಷಣವೇ ನಾನು ಬಂದು ಕೋಲ್ಡ್ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹಾಟ್ ವಾಟ್ರಲ್ಲಿ ಇದ್ದರೆ ಅದು ಮೆದು ಆಗಿಬಿಡುತ್ತೆ. ಸೊ ನಾವೇನಾರು ಕೋಲ್ಡ್ ವಾಟರ್ ಹಾಕಿ ಅದನ್ನು ನೀಟಾಗಿ ವಾಶ್ ಮಾಡೋದ್ರಿಂದ ಅದು ಬಂದು ನೂಡಲ್ಸ್ ಲೈಕ್ ಯಾವ ರೀತಿ ನಾವು ಬೇಯಿಸಿರ್ತೀವಿ ಅದೇ ರೀತಿ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಆಗಿರಬೇಕು. ಇದನ್ನು ಸಪ್ರೇಟ್ ಮಾಡಿ ನಾನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಾದಮೇಲೆ ನೂಡಲ್ಸಲ್ಲಿರೋ ಕಂಪ್ಲೀಟ್ ವಾಟರ್ನ ನಾವೇನು ಮಾಡಬೇಕು, ರಿಮೂವ್ ಮಾಡಿ ಅದನ್ನು ನಾನು ಸೈಡಲ್ಲಿ ಇಟ್ಕೊಂಡೆ. ಇವಾಗ ಬಂದು ಒಂದು ಕಡಾಯಿಲಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ಒಂದು ಮೀಡಿಯಮ್ ಸೈಜ್ಡ್ ಆನಿಯನ್ನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು 2 ಚಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಚಿಲ್ಲಿ ಜಾಸ್ತಿ ಹಾಕ್ಕೊಬೋದು. ಬಟ್ ನಾನು ಇಲ್ಲಿ ಬಂದು ಚಿಲ್ಲಿ ಫ್ಲೆಕ್ಸ್ನ ಯೂಸ್ ಮಾಡೋದ್ರಿಂದ ನಾನು ಗ್ರೀನ್ ಚಿಲ್ಲಿ ಬಂದುಬಿಟ್ಟು ಕಡಿಮೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಕಾಸ್ ಮಾಡುತ್ತೆ ಅಂತ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಗ್ರೀನ್ ಚಿಲ್ಲಿನ. ಸೊ ದಟ್ ನಾನು ಓನ್ಲಿ 2 to 3 ಗ್ರೀನ್ ಚಿಲ್ಲಿನ ಇಲ್ಲೇ ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ನಾವೇನು ಮಾಡಬೇಕು, ಆನಿಯನ್ನ ಸಾಫ್ಟ್ ಆಗೋಷ್ಟು ಅದನ್ನು ನೀಟಾಗಿ ಬೇಯಿಸಬೇಕು. ಇವಾಗ ಬಂದು ನಾನು ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಬೇಗ ಆನಿಯನ್ ಬೇಯಲಿ ಅಂತ ಹೇಳಿ. ಸೊ ಅದು ಹಾಕಿದ್ಮೇಲೆ ನೀಟಾಗಿ ಆನಿಯನ್ನ ಫ್ರೈ ಮಾಡ್ಕೋಬೇಕು. ಸೊ ಅದನ್ನೇ ಮಾಡ್ತಾಯಿದ್ದೀನಿ ಇವಾಗ. ಆನಿಯನ್ ಫ್ರೈ ಆದಮೇಲೆ ಬಂದು ನಿಮ್ಮಲ್ಲಿ ಯಾವ್ಯಾವ ವೆಜಿಟೇಬಲ್ಸ್ ಇರುತ್ತೆ ಮನೇಲಿ ಅದನ್ನೆಲ್ಲನೂ ಹಾಕ್ಕೋಬೋದು. ನಾನು ಬಂದು ಟೊಮೊಟೊ, ಕ್ಯಾಬೇಜ್ ಆ್ಯಂಡ್ ಕ್ಯಾಪ್ಸಿಕಮ್ ಮತ್ತು ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆನಿಯನ್ ಮತ್ತು ಚಿಲ್ಲಿ ಬಂದು ಸಾಫ್ಟಾಗಿ ಅದು ನೀಟಾಗಿ ಬಾಯ್ಲ್ ಆಗಿದೆ. ಸೊ ಇವಾಗ ಬಂದು ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜನ ಬಂದುಬಿಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಡ ಹಾಕ್ಕೊತಾರೆ. ಬಟ್ ನನಗೆ ಇವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬಂದು ನಾನು ಆಲ್ರೆಡಿ ನಮ್ಮ ಮನೆಯಲ್ಲಿ ರೆಡಿ ಮಾಡಿಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು. ಸೊ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ನೆಕ್ಸ್ಟ್ ಬಂದು ನಾನು ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಕ್ಯಾಬೇಜ್ ಆದಮೇಲೆ ಕ್ಯಾರೆಟ್, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮ್ಮ ಹತ್ರ ಇನ್ನು ಯಾವುದಿರುತ್ತೆ, ಒಂದು ಬೀನ್ಸ್ ಇದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಬೀನ್ಸ್ ಆ್ಯಡ್ ಮಾಡ್ಕೊತಲ್ಲ, ಓನ್ಲಿ ಕ್ಯಾಬೇಜ್, ಕ್ಯಾರೆಟ್ ಆ್ಯಂಡ್ ಟೊಮೊಟೊ, ಕ್ಯಾಪ್ಸಿಕಮ್ ಆ್ಯಂಡ್ ಇಷ್ಟೇ. ನಾನು ಬಟಾಣಿ ಮತ್ತು ಸ್ವೀಟ್ ಕಾರ್ನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರ, ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಟೊಮೊಟೊ ಅದು ಕೂಡ ಸಾಫ್ಟಾಗಿ ಆಗೋವರೆಗೂ ಕೂಡ ನಾವು ಅದನ್ನು ಸ್ಟೀಮಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಗಟ್ಟಿ ಇದ್ದರೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ. ನಾನು ಇಲ್ಲಿ ಬಂದು ಟೊಮೊಟೊದು ಸೀಡ್ಸ್ನ ತೆಗೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಸೀಡ್ಸ್ ಕೂಡ ಹಾಕ್ಕೊಬೋದು. ಸ್ವಲ್ಪ ಜನ ಬಂದು ಟೊಮೊಟೊನ ಕಟ್ ಮಾಡಿ ಹಾಕೋದಕ್ಕಿಂತ ಅದನ್ನು ಟೊಮೊಟೊ ಪ್ಯೂರಿ ಮಾಡಿ ಕೂಡ ಹಾಕ್ತಾರೆ. ಸೊ ನಾನು ಟೊಮೊಟೊ ಪ್ಯೂರಿ ಮಾಡಿ ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ನಾನು ಇಲ್ಲಿ ಇವತ್ತು ಬಂದು ನಾನು ಟೊಮೊಟೊ ಪ್ಯೂರಿ ಮಾಡಿ ಹಾಕಿಲ್ಲ, ಓನ್ಲಿ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಬಂದು ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 30 seconds ಅಷ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಸ್ಟೀಮಿಂಗ್ ಮಾಡ್ಕೋಬೇಕು. ಸೊ ಇವಾಗ ನೋಡ್ತಾ ಇದ್ದೀರ, ಟೊಮೊಟೊ, ಕ್ಯಾಬೇಜ್ ಆ್ಯಂಡ್ ಆನಿಯನ್ ಇದೆಲ್ಲ ಬಂದು ಸಾಫ್ಟಾಗಿ ಬಾಯ್ಲ್ ಆಗಿದೆ. ಸೊ ಇವಾಗ ಬಂದು ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಅಷ್ಟೊಂದು ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ರಾ ಆಗಿದ್ರೇ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಂದು ನಾನು ಸ್ವೀಟ್ ಕಾರ್ನ್ ಮತ್ತು ಬಟಾಣಿನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿ. ಅದು ಹಾಕಾದ್ಮೇಲೆ ನಾವು ಅದಕ್ಕೇನು ಬೇಕು, ಗರಂ ಮಸಾಲ ಆಗಿರ್ಬೋದು, ಚಿಲ್ಲಿ ಪೌಡರ್ ಆ್ಯಂಡ್ ಅರಿಶಿನ ಮತ್ತು ಜೀರಾ ಪೌಡರ್, ಇದನ್ನೆಲ್ಲ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಜನ ಬಂದುಬಿಟ್ಟು ಮ್ಯಾಗಿ ಮಸಾಲ ಕೂಡ ಆ್ಯಡ್ ಮಾಡ್ತಾರೆ. ನಾನು ಅದನ್ನೇನು ಯೂಸ್ ಮಾಡಿಲ್ಲ. ಇಲ್ಲಿ ಬಂದು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಮತ್ತು ಹಳದಿನ ಹಾಕ್ಕೊತಾ ಇದ್ದೀನಿ. ಈಗ ಬಂದು ನಾನು ಆಲ್ರೆಡಿ ಸಾಲ್ಟ್ ಹಾಕಿ ಬೇಯಿಸಿಟ್ಕೊಂಡಿದ್ದು ನೂಡಲ್ಸ್ನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೂಡಲ್ಸ್ ಹಾಕಾದ್ಮೇಲೆ ಜಾಸ್ತಿ ಹೊತ್ತು ನಾವು ಬೇಯಿಸೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ನಾವು ಮಾಡಿರೋ ಮಸಾಲೆ ನೂಡಲ್ಸ್ಗೆ ಇಡ್ಕೊಬೇಕು. ಆ ಥರ ಒಂದು 30 seconds, ಹಾರ್ಡ್ಲಿ 1 minute ನಾವು ಅದನ್ನು
ನೀಟಾಗಿ ಕುಕ್ ಮಾಡಿದ್ರೆ ಸಾಕು. ಇವಾಗ ಬಂದು ನಾನು ನೋಡ್ತಾ ಇದ್ದೀರಲ್ಲ, ನೂಡಲ್ಸ್ನ ಮಸಾಲೆಗೆ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟೀಮಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ನಿಮಗೆ ಬೇಕು ಅಂತ ಅನಿಸಿದ್ರೆ ಟೊಮೊಟೊ ಕೆಚಪ್ನ ಹಾಕ್ಕೋಬೋದು. ನನಗೆ ಸ್ವಲ್ಪ ಟೊಮೊಟೊ ಕಡಿಮೆ ಹಾಕಿರೋದ್ರಿಂದ ಕೆಚಪ್ನ ಹಾಕ್ಕೊಂಡೆ. ಇದೆಲ್ಲ ಹಾಕಿ 1 ಮಿನಿಟ್ ಸ್ಟೀಮಿಂಗ್ ಮಾಡಿದ್ರೆ ತುಂಬ ರುಚಿಕರವಾದ ನೂಡಲ್ಸ್ ಬಂದು ರೆಡಿ ಟು ಈಟ್.